ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಹಾಗೆ ಅಪ್ಪು ಸರ್ನ ನೋಡಿ ಖುಷಿ ಆಯಿತು. ಹೀಗೆ ಹೋಗಬೇಕು. ಈ ಕ್ಷೇತ್ರ ಯಾವುದು ಅಂದರೆ ಕಾಳಿಕಾ ದುರ್ಗಾ ಪರಮೇಶ್ವರಿಯ ಒಂದು ದೇವಸ್ಥಾನ. ತುಂಬಾ ದೊಡ್ಡದು ದೇವಸ್ಥಾನ ಇಲ್ಲಿರೋ ಅಂಥದ್ದು. ಇದ್ರ ಬಗ್ಗೆ ಕೇಳಿದೆ, ಗೂಗಲೆಲ್ಲ ರಿಸರ್ಚ್ ಮಾಡಿ ಬಂದೆ. ನನಗೆ ದರ್ಶನ ಮಾಡಬೇಕು ಅಂತ ಅನಿಸ್ತು. ಸೊ ಈಚೆ ಬಂದಾಗ ಇಲ್ಲಂಥ ಹಸುಗಳೆಲ್ಲನೂ ಸಾಕಿರ್ತಾರೆ. ಹಳ್ಳಿಯ ಒಂದು ಫೀಲ್ ಆಗುತ್ತೆ. ಹಾಗೆ ದುರ್ಗಾ ಪರಮೇಶ್ವರಿಯ ಒಂದು ದರ್ಶನ ಮಾಡೋಕ್ಕೆ 5 ಗಂಟೆಗೆ ಓಪನ್ ಅಂತೆ. ಅಂದರೆ ಬೆಳಗ್ಗೆ ಒಂದು ಸ್ವಲ್ಪ ಓಪನ್ ಇರುತ್ತೆ. ಇವಾಗ 5 ಗಂಟೆಗೆ ಈವ್ನಿಂಗು ಓಪನ್ ಇರುತ್ತೆ ಅಂದ್ಬಿಟ್ಟು ವೆಯ್ಟ್ ಮಾಡಿ. ಬೆಳಗ್ಗೆಯಿಂದ ತುಂಬ ಮಳೆ ಇತ್ತು. ಮಳೆಯಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ 5 ಗಂಟೆ ಆಯಿತು, ಓಪನ್ ಆಯಿತು ದೇವಸ್ಥಾನ ಒಳಗಡೆ. ದುರ್ಗಾ ಪರಮೇಶ್ವರಿ ಅಮ್ಮರ ನೀವು ಕೂಡ ಬಂದು ಇಲ್ಲೆಲ್ಲ ದರ್ಶನ ಮಾಡ್ಕೊಳ್ಳಿ. ದೇವರ ಒಂದು ಸನ್ನಿಧಾನದಲ್ಲಿ ಅಮ್ಮನವರ ಒಂದು ಆಶೀರ್ವಾದ ಪಡ್ಕೊಳ್ಳಿ. ಹಾಗೆ ಈಚೆಯಿಂದ ಮಾತ್ರ ತುಂಬಾ ಸಕ್ಕತ್ತಾಗಿ ಕಾಣ್ತಾ ಇದೆ. ಒಳಗಡೆ ಅಂತೂ ಇನ್ನೂ ಚೆನ್ನಾಗಿದೆ. ಕಾಳಿಕಾ ದುರ್ಗಾ ಪರಮೇಶ್ವರಿ, ದುರ್ಗಾ ಲೇಔಟ್, ವಿದ್ಯಾರಣ್ಯಪುರ, ಬೆಂಗಳೂರು. ಸೊ ಯಾರ್ಯಾರೆಲ್ಲ ಮಿಸ್ ಮಾಡ್ತಾ ಇದ್ದೀರಾ ಈ ಒಂದು ಟೆಂಪಲ್ಗೆ, ಸೊ ಎಲ್ಲರೂ ಮಿಸ್ ಮಾಡದೆ ಬನ್ನಿ. ಇದ್ಯಾವುದು ಪೇಯ್ಡ್ ಪ್ರಮೋಷನ್ ಅಲ್ಲ. ಆಮೇಲೆ ಇಲ್ಲಿ ಬರೋಂತಹ ದೇವಸ್ಥಾನಕ್ಕೆ ಬಟ್ಟೆಗಳ್ನ ಈ ಥರ ಹಾಕೊಂಬರಬೇಡಿ. ಒಳಗಡೆ ಹೋಗೋಣ. ನೋಡಿ ಒಳಗಡೆ ಒಂದು ದರ್ಶನ ಇದು ನಿಜವಾಗ್ಲೂ ಒಳಗಡೆ ಬಂದಿದ ತಕ್ಷಣ ನಮಗಂತೂ ಪಾಸಿಟಿವ್ ವೈಬ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಮ್ಮನವರ ಒಂದು ಏನು ಅಲ್ಲಿ ದರ್ಶನ ಮಾಡಿಕೊಂಡು ನೋಡಿ ಅಲ್ಲೇ ಇರೋದು ಅಮ್ಮನವರು. ಹಾಗೆ ಈ ಒಂದು ಹಲ್ಲಿಗಳ ಒಂದು ಸೂಚನೆ ಏನು ಅಂದರೆ, ಈ ಹಲ್ಲಿಗಳ ಒಂದು ಮುಟ್ಬಿಟ್ಟೋದ್ರೆ ಒಂದು ನಮ್ಮ ಪಾಪ ಒಂದು ಕರ್ಮಗಳು ಕಳೆಯುತ್ತಂತ ಹೇಳ್ತಾ ಇದ್ದಾರೆ. ಸೊ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನನ ಯಾರೆಲ್ಲ ಮಿಸ್ ಮಾಡ್ತಿದ್ರೆ ಎಲ್ಲರೂ ಬನ್ನಿ. ಹಾಗೆ ಈ ಒಂದು ದೇವಸ್ಥಾನ ದುರ್ಗಾ ಲೇಔಟಲ್ಲಿರೋಂತಹ ದೇವಸ್ಥಾನ ಇದು. ಸೊ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.